ರಾಜ್ಯದಲ್ಲಿ ಸದ್ಯ ಕಾಂಗ್ರೆಸ್ ವರ್ಸಸ್ ಎಚ್ಡಿಕೆ ಮನರೇಗಾ ಹೆಸರು ಬದಲಾವಣೆಯ ಬಗ್ಗೆ ಎಚ್ಡಿಕೆ ಕೊಟ್ಟಂತಹ ಸಮರ್ಥನೆ ಬಗ್ಗೆ ಚರ್ಚೆಗಳು ಜೋರಾಗ್ತಾ ಇದೆ. ಸುದ್ದಿಗೋಷ್ಠಿ ನಡೆಸಿ ಸಮರ್ಥನೆಯನ್ನ ಎಚ್ಡಿ ಕುಮಾರಸ್ವಾಮಿ ಅವರು ಕೊಟ್ಟಿದ್ರು. ದಾಖಲೆ ಸಮೇತ ಕಾಂಗ್ರೆಸ್ಗೆ ಚರ್ಚೆ ಮಾಡೋಕೆ ಆಹ್ವಾನವನ್ನ ಕೂಡ ಕುಮಾರಸ್ವಾಮಿ ಕೊಟ್ಟಿದ್ರು. ಎಚ್ಡಿಕೆ ವಿರುದ್ಧ ಈಗ ಕಾಂಗ್ರೆಸ್ ನಾಯಕರು ಗುಡುಗಿದ್ದಾರೆ. ಎಚ್ಡಿಕೆಗೆ ಸವಾಲನ್ನ ಸ್ವೀಕರಿಸ್ತೀವಿ ಬೇಕಾದ್ರೆ ನಾವು ಅಂತ ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ನಿರ್ಧಾರದ ಬಗ್ಗೆ ಚರ್ಚೆಗೆ ನಾವು ರೆಡಿ ಇದ್ದೀವಿ, ಮನರೇಗಾ ವಿರುದ್ಧ ಆಂದೋಲನ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರು. ಚಲುವರಾಯಸ್ವಾಮಿ ರಾಮಲಿಂಗಾರೆಡ್ಡಿಯಿಂದಲೂ ಕೂಡ ಕುಮಾರಸ್ವಾಮಿ ಅವರ ವಿರುದ್ಧ ವಾಗ್ದಾಳಿ ನಡೀತಿದೆ. ಎಲ್ಲರೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ಹಾದಿಯಾಗಿ ಸಿದ್ದರಾಮಯ್ಯ ಅವರಾಗಿರ್ಬೋದು, ಕುಮಾರಸ್ವಾಮಿ ಅವರಾಗಿರ್ಬೋದು, ನಾವು ಚರ್ಚೆ ಮಾಡಕ್ ರೆಡಿ ಅಂತ ಇದ್ದಾರೆ. ವೇದಿಕೆ ಕೊಡೋಕೆ ಮಾಧ್ಯಮಗಳು ಕೂಡ ರೆಡಿ ಇದ್ದಾವೆ. ಸುಮ್ಮನೆ ಇದು ಗಾಳಿಯಲ್ಲಿ ಗುಂಡಾರಿಸಬಾರ್ದು, ನಾವು ಚರ್ಚೆ ಮಾಡಕ್ ರೆಡಿ ಅಂತ. ಬನ್ನಿ, ನೀವು ಹೂ ಅಂದ್ರೆ ಸಾಕು, ಎಲ್ಲ ಮಾಧ್ಯಮಗಳು ಸೇರಿ ಅತ್ಯಂತ ಅದ್ಭುತವಾದ ವೇದಿಕೆಯನ್ನು ರೆಡಿ ಮಾಡಿಕೊಡ್ತಾರೆ. ಹೆಸರು ಬದಲಾವಣೆಯಿಂದ ಅಭಿವೃದ್ಧಿ ಸಾಧ್ಯನಾ ಅಥವಾ ಹೆಸರು ಬದಲಾವಣೆ ಮಾತ್ರ ವಿರೋಧನ, ಬೇರೆ ಏನಾದ್ರೂ ವಿಚಾರಗಳಿವೆ? ಜನರಿಗೆ ಮನದಟ್ಟು ಮಾಡಿಕೊಟ್ಬಿಟ್ರೆ ವಿಚಾರ ವೆರಿ ಸಿಂಪಲ್, ಕ್ಲಿಯರ್ ಆಗಿಬಿಡುತ್ತೆ ಅಲ್ಲಿ.